ಹಲೋ ವೀಕ್ಷಕರೇ, ನಮಸ್ಕಾರ. ತಮ್ಮೆಲ್ಲರಿಗೂ ಮತ್ತೊಮ್ಮೆ ಭಾಗ್ಯ ಟಿವಿಗೆ ಸ್ವಾಗತ ಸುಸ್ವಾಗತ ಕೋರ್ತಾ ಇದ್ದೀವಿ. ಭಾಗ್ಯ ಮತ್ತು ಗಿರೀಶ್. ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ಬಹಳ ಸೊಗಸಾದಂಥ, ಆರೋಗ್ಯಕ್ಕೆ ಬಹಳ ಉತ್ತಮವಾದಂಥ ಹೆಸರು ಕಾಳಿನ ಉಸ್ಲಿನ ಯಾವ ರೀತಿ ಮಾಡೋದು ಅಂತ ತಿಳಿಸ್ಕೊಡ್ತಾ ಇದ್ದೀವಿ. ಈ ರೀತಿಯಾದಂಥ ಉಸ್ಲಿ ಖಂಡಿತ ದೇಹಕ್ಕೆ ಒಳ್ಳೆ ತಂಪನ್ನು ನೀಡುತ್ತೆ. ನೀವು ಬೇಕಿದ್ರೆ ಡಯಟ್ ರೆಸಿಪಿಯಾಗೂ ಉಪಯೋಗಿಸ್ಬೋದು, ಅಥವಾ ಊಟಕ್ಕೆ ನಂಚ್ಕೊಳ್ಳೋದಕ್ಕಾಗ್ಬೋದು, ಅಥವಾ ಚಪಾತಿಗೆ ಬೇಕಿದ್ರೆ ಕಾಂಬಿನೇಷನ್ ಆಗೂ ಸಹ ಬಳಸ್ಬೋದು. ಅದರಲ್ಲಂತೂ ಈ ರೀತಿಯಾದಂಥ ಹೆಸರು ಕಾಳಿನ ಉಸ್ಲಿ ಮಕ್ಕಳು ಕೊಡೋದು ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಏನೇನೋ ಆಳು ಮೂಳು ತಿಂಡಿ ಕೊಡೋದಕ್ಕಿಂತ ಖಂಡಿತ ಈ ರೀತಿಯಾದಂಥ ರುಚಿಕರವಾದ ಆರೋಗ್ಯಭರಿತವಾದಂಥ ಹೆಸರು ಕಾಳಿನ ಉಸ್ಲಿನ ಆಗಾಗ ಮಾಡಿಕೊಡೋದು ಉತ್ತಮ ಅಂತ ನನ್ನ ಅಭಿಪ್ರಾಯ. ನೀವೇನು ಹೇಳ್ತೀರಾ? ಹಾಗೆ ಬನ್ನಿ ಹೆಸರು ಕಾಳಿನ ಉಸ್ಲಿ ಮಾಡೋದಕ್ಕೆ ಶುರು ಮಾಡೋಣ. ಹೆಸರು ಕಾಳಿನ ಉಸ್ಲಿ ಮಾಡೋದಕ್ಕೋಸ್ಕರ ಮೊದಲಿಗೆ ಒಂದು ಬಟ್ಲನ್ನು ತೊಗೊಂಡಿದ್ದೀವಿ. ನಂತರ ಬಟ್ಲಿಗೆ ಈ ರೀತಿಯಾಗಿ 1 ಕಪ್ ಅಳತೆಯ ಹೆಸರು ಕಾಳನ್ನು ಹಾಕ್ಕೊಳ್ತಾ ಇದ್ದೀವಿ. ಈಗ ಹೆಸರು ಕಾಳು ಮುಳುಗುವಷ್ಟು ನೀರನ್ನು ಸೇರಿಸಿ 7 ರಿಂದ 8 ಗಂಟೆಗಳ ಕಾಲ ಹೆಸರು ಕಾಳನ್ನು ನೆನೆಸ್ಕೋಬೇಕಾಗತ್ತೆ. 7 ರಿಂದ 8 ಗಂಟೆಗಳ ಕಾಲ ಹೆಸರು ಕಾಳು ನೀಟಾಗಿ ನೆನಿಲಿ. ತದನಂತರ ಏನು ಮಾಡಬೇಕು ಅಂತ ನೋಡೋರಂತೆ. ಈಗ ಇಲ್ಲಿ ತಾವು ನೋಡ್ತಾ ಇರ್ಬೋದು, ಸರಿಸುಮಾರು ಏನಿಲ್ಲ ಅಂದರೂ 7 ರಿಂದ 8 ಗಂಟೆಗಳ ಕಾಲ ಹೆಸರು ಕಾಳು ಭಾಳ ಚೆನ್ನಾಗಿ ನೆಂದಿದೆ. ನೋಡ್ತಾ ಇದ್ರಲ್ಲ, ಹೆಸರು ಕಾಳು ಚೆನ್ನಾಗಿ ನೆಂದು ಈ ಒಂದು ಹದಕ್ಕೆ ಉಬ್ಬಿದೆ. ಈ ರೀತಿ ಕಾಳನ್ನು ನೆನೆಸಾದ ನಂತರ ಒಮ್ಮೆ ನೀಟಾಗಿ ಹೆಸರು ಕಾಳನ್ನು ತೊಳೆದು ತದನಂತರ ಕುಕ್ಕರ್ಗೆ ಹಾಕೋಬೇಕಾಗತ್ತೆ. ಈ ರೀತಿ ಹೆಸರು ಕಾಳನ್ನು ನೀಟಾಗಿ ನೆನೆಸಿ ತೊಳೆದು ತದನಂತರ ಕುಕ್ಕರ್ಗೆ ಹಾಕಾಯಿತು. ಈಗ 1 ಕಪ್ ಅಳತೆಯ ನೀರನ್ನು ಕುಕ್ಕರ್ಗೆ ಹಾಕ್ಕೊಳ್ತಾ ಇದ್ದೀವಿ. ಈ ರೀತಿ 1 ಕಪ್ ಅಳತೆಯ ನೀರನ್ನು ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ 1 ವಿಸಲ್ನ ಕೂಗಿಸ್ಕೋಬೇಕಾಗತ್ತೆ. ಈಗ ಇಲ್ಲಿ ಕುಕ್ಕರು 1 ವಿಸಲ್ಲು ಬಂದಾಯಿತು. ಫ್ಲೇಮನ್ನು ಆಫ್ ಮಾಡ್ಕೊಳ್ಳೋಣ. ಕುಕ್ಕರ್ ಕಂಪ್ಲೀಟಾಗಿ ತಣ್ಣಗಾಗಲಿ. ಸ್ವಲ್ಪ ಹೊತ್ತಿನ ನಂತರ ಕುಕ್ಕರು ಕಂಪ್ಲೀಟಾಗಿ ತಣ್ಣಗಾಗಿದೆ. ಜೊತೆಗೆ ತಾವಿಲ್ಲಿ ನೋಡ್ತಾ ಇರ್ಬೋದು, ಹೆಸರು ಕಾಳು ಸಹ ತುಂಬ ಸೊಗಸಾಗಿ ಬೆಂದಿದೆ. ಈ ರೀತಿಯಾಗಿ ಹೆಸರು ಕಾಳನ್ನು ಚೆನ್ನಾಗಿ ಬೇಯಿಸಾದ ನಂತರ ಬೇಯಿಸಿ ಹೆಚ್ಚುವರಿಯಾಗಿರ್ತಕ್ಕಂಥ ನೀರನ್ನು ಬೇರ್ಪಡಿಸ್ಕೋಬೇಕಾಗತ್ತೆ. ಈ ರೀತಿಯಾಗಿ ನೀರನ್ನು ಸಪ್ರೇಟ್ ಮಾಡ್ಕೊಂಡಿದ ನಂತರ ಈಗ ಹೆಸರು ಕಾಳಿಗೆ ಬೇಕಾದಂಥ ಒಗ್ಗರಣೆಯನ್ನು ರೆಡಿ ಮಾಡ್ಕೋಬೇಕಾಗತ್ತೆ. ಹೆಸರು ಕಾಳಿನ ಉಸ್ಲಿಗೆ ಬೇಕಾದಂಥ ಒಗ್ಗರಣೆ ಮಾಡೋದಕ್ಕೋಸ್ಕರ ಈಗ ಇಲ್ಲೊಂದು ಬಾಣಲಿನ ಬಿಸಿ ಮಾಡ್ಕೊಳ್ತಾ ಇದ್ದೀವಿ. ಈಗ ಬಿಸಿಯಾದಂಥ ಬಾಣಲಿಗೆ 3 ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕಿ ಎಣ್ಣೆನೂ ಸಹ ಬಿಸಿ ಮಾಡ್ಕೋಬೇಕು. ಈಗ ಬಿಸಿಯಾದಂಥ ಎಣ್ಣೆಗೆ ಸ್ವಲ್ಪ ಸಾಸಿವೆನ ಹಾಕಿ ಸಾಸಿವೆನೂ ಸಹ ಸಿಡಿಬೇಕು. ಸಾಸಿವೆನೂ ಸಿಡಿದಾದ ನಂತರ ಚಿಟಿಕೆಯಷ್ಟು ಇಂಗು, ಹಾಗೆ ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ಚಿಕ್ಕದಾಗಿ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀವಿ. ಹಾಗೆ 2 ರಿಂದ 3 ಹಸಿಮೆಣಸಿನಕಾಯಿ, ಇನ್ನು ಅರ್ಧ ಇಂಚಷ್ಟು ಶುಂಠಿನ ತುರಿದು ಹಾಕ್ಕೋಬೇಕಾಗತ್ತೆ. ಮತ್ತು ಸ್ವಲ್ಪ ಅರಿಶಿಣದ ಪುಡಿನೂ ಸಹ ಹಾಕಿ ಒಂದು 30 ರಿಂದ 40 ಸೆಕೆಂಡು ಇದನ್ನೆಲ್ಲ ಬಿಸಿ ಮಾಡ್ಕೋಬೇಕಾಗತ್ತೆ ಎಣ್ಣೆಯಲ್ಲಿ. ಈ ರೀತಿಯಾಗಿ 30 ರಿಂದ 40 ಸೆಕೆಂಡ್ ಇದನ್ನೆಲ್ಲ ಬಿಸಿ ಮಾಡಿದ ನಂತರ ನೋಡ್ತಾ ಇದ್ದೀರಲ್ಲ, ಕುಕ್ಕರಲ್ಲಿ 1 ವಿಸಲ್ ಬರೋವರೆಗೂ ಚೆನ್ನಾಗಿ ಕೂಗಿಸಿ ಬೇಯಿಸಿದಂಥ ಹೆಸರು ಕಾಳನ್ನು ಹಾಕ್ಕೊಳ್ತಾ ಇದ್ದೀವಿ ಒಗ್ಗರಣೆಗೆ. ಹಾಗೆ ಒಂದು ಅರ್ಧ ಕಪ್ ಅಳತೆಯಷ್ಟು ತುರಿದಂಥ ತಾಜಾ ತೆಂಗಿನಕಾಯಿ ತುರಿಯನ್ನು ಹಾಕ್ಕೋಬೇಕಾಗತ್ತೆ. ತೆಂಗಿನಕಾಯಿ ತುರಿನೂ ಸೇರಿಸಾದ ನಂತರ ತಾಜಾ ನಿಂಬೆಹಣ್ಣಿನ ರಸ 1 ಟೀ ಸ್ಪೂನಷ್ಟು. ಈ ರೀತಿ ತೆಂಗಿನಕಾಯಿ ತುರಿ ಮತ್ತು ನಿಂಬೆಹಣ್ಣಿನ ರಸನೂ ಸೇರಿಸಾದ ನಂತರ ಚೆನ್ನಾಗಿ ಬೆರೆಯೋ ಹಾಗೆ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ಈ ರೀತಿ ಹೆಸರು ಕಾಳಿನ ಉಸ್ಲಿ ಒಗ್ಗರಣೆ ಮಾಡಾದ ನಂತರ ಎಷ್ಟು ಘಮಘಮ ಅಂತ ಪರಿಮಳ ಬರ್ತಾ ಇದೆ ಅಂದರೆ ಖಂಡಿತ ಹೊಟ್ಟೆ ಹಸಿವು ಹೆಚ್ಚಾಗುತ್ತೆ. ಎಷ್ಟು ಬೇಗ ತಿಂತೀವೋ ಅಂತ ಆಸೆ ಆಗುತ್ತೆ. ಅಷ್ಟು ರುಚಿಕರವಾದಂಥ ಹೆಸರು ಕಾಳಿನ ಉಸ್ಲಿ ಇದು. ಖಂಡಿತ ಒಮ್ಮೆ ಮಾಡಿ ನೋಡಿ. ಮಕ್ಕಳಾಗ್ಬೋದು, ದೊಡ್ಡವರಾಗ್ಬೋದು, ಪ್ರತಿಯೊಬ್ಬರು ಬಹಳ ಇಷ್ಟಪಟ್ಟು ತಿಂತಾರೆ ಅನ್ನೋದರಲ್ಲಿ 2 ಮಾತಿಲ್ವೇ ಇಲ್ಲ. ಈ ರೀತಿ ಕಂಪ್ಲೀಟಾಗಿ ಸಿದ್ಧವಾದ ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಮೇಲೆ ಉದುರಿಸಿ ಮಿಕ್ಸ್ ಮಾಡಿಕೊಂಡ್ರೆ ಸಾಕು. ಕಂಪ್ಲೀಟಾಗಿ ಹೆಸರು ಕಾಳಿನ ಉಸ್ಲಿ ಸಿದ್ಧವಾಗಿಬಿಡುತ್ತೆ. ಈ ಹೆಸರು ಕಾಳಿನ ಉಸ್ಲಿ ನೋಡೋದಕ್ಕೆ ಎಷ್ಟು ಚೆನ್ನಾಗಿದೆಯೋ ತಿನ್ನೋದಕ್ಕೂ ಅಷ್ಟೇ ಸೊಗಸಾದ ರುಚಿನ ಒಳಗೊಂಡಿರುತ್ತೆ. ಹಾಗಿದ್ರೆ ನೋಡ್ಕೊಂಡ್ರಲ್ಲ, ರುಚಿಕರವಾದ, ನೋಡೋದಕ್ಕೂ ಸೊಗಸಾದ, ತಿನ್ನೋದಕ್ಕೆ ಸವಿಯಾದ ಹೆಸರು ಕಾಳಿನ ಉಸ್ಲಿ ಎಷ್ಟು ಸೊಗಸಾಗಿ ಮಾಡ್ಬೋದು, ಎಷ್ಟು ಸುಲಭವಾಗಿ ತಯಾರು ಮಾಡ್ಬೋದು ಅಂತ ಖಂಡಿತ ನೀವು ತಯಾರು ಮಾಡ್ತೀರಲ್ಲ.
ಇವತ್ತು ನಾವು ಮಾಡಿ ತಿಳಿಸಿದಂಥ ಈ ರೆಸಿಪಿ ತಮಗೆ ಇಷ್ಟ ಆಗಿದ್ರೆ ಖಂಡಿತ ಲೈಕ್ ಮಾಡೋದನ್ನು ಮರಿಬೇಡಿ. ಹಾಗೆ ತಮ್ಮ ಅನಿಸಿಕೆ ಅಭಿಪ್ರಾಯ ಏನಿದೆ ಅನ್ನೋದನ್ನು ತಿಳಿಸೋದನ್ನು ಮರಿಬೇಡಿ. ಇದೆಲ್ಲದಕ್ಕಿಂತ ಹೆಚ್ಚಾಗಿ ಮತ್ತೊಬ್ಬರಿಗೂ ಹೆಲ್ಪ್ ಆಗೋ ಹಾಗೆ ಈ ರೆಸಿಪಿನ ಶೇರ್ ಮಾಡಿ ಅಂತ ಹೇಳ್ತಾ ತಮಗೆಲ್ಲರಿಗೂ ಧನ್ಯವಾದನ ಅರ್ಪಿಸ್ತಾ ಇದ್ದೀವಿ. ಭಾಗ್ಯ ಮತ್ತು ಗಿರೀಶ್. ಮತ್ತೊಂದು ಹೊಸ ವಿಡಿಯೋದಲ್ಲಿ ಹೊಸ ರೆಸಿಪಿ ಮೂಲಕ ತಮ್ಮನ್ನ ಭೇಟಿ ಮಾಡ್ತೀವಿ. ಅಲ್ಲಿವರೆಗೂ ನಮಸ್ಕಾರ ವೀಕ್ಷಕರೇ.